ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಪಹಾಸ್ಯ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ವತಿಯಿಂದ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಮುಖಂಡರಾದ ಲಕ್ಷ್ಮಣ್ ದೊಡ್ಮನಿ ಮಾತನಾಡಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂಸತ್ ಅಧಿವೇಶನದಲ್ಲಿ ಅಂಬೇಡ್ಕರ್ 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 ಎಂದು ಹೇಳುವುದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಅಂಬೇಡ್ಕರ್ ಅವರ ಬದಲಿಗೆ ದೇವರ ಹೆಸರನ್ನ ತೆಗೆದುಕೊಂಡಿದ್ರೆ 7 ಜನ್ಮಕ್ಕೆ ಆಗುವಷ್ಟು ಸ್ವರ್ಗ ಸ್ಥಾನ ಸಿಕ್ತಿತ್ತು ಎಂಬ ಹೇಳಿಕೆ ಖಂಡನೀಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ದೇಶದ ಗೃಹ ಸಚಿವ ಅಮಿತ್ ಶಾ ಅವರು ಗೃಹ ಸಚಿವ ಸ್ಥಾನದಲ್ಲಿರಲು ಯೋಗ್ಯರಲ್ಲ. ರಾಷ್ಟ್ರಪತಿಗಳು ಇವರನ್ನ ಈ ಕೂಡಲೇ ಸಂಸದ ಸ್ಥಾನದಿಂದ ವಜಾಗೊಳಿಸುವಂತೆ ಆಗ್ರಹಿಸಿದರು. ಮೊದಲನೇದಾಗಿ ಇತ್ತೀಚೆಗೆ ಸದನದಲ್ಲಿ ಕೇಂದ್ರ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾತಾಡೋದಂದ್ರೆ ಅದೊಂದು ಫ್ಯಾಷನ್ ಆಗಿಬಿಟ್ಟಂತೆ ಅಂತೇಳಿ ತೆಂಗಲ್ಲಾಗಿ ಮಾತಾಡಿದರು. ಅಂದರೆ ಅವರನ್ನು ಕೀಳು ಮಟ್ಟದಲ್ಲಿ ಅಳೆದು ಅವರು ತಮ್ಮ ಭಾಷಣದಲ್ಲಿ ತಿಳಿಸುತ್ತಾರೆ. ಅವರ ಮನಸ್ಸು ತುಂಬ ವಿಷಯ ತುಂಬಿಕೊಂಡು ಅವರು ಆ ರೀತಿ ಮಾಡಿದ್ದಾರೆ. ಮನುವಾದವನ್ನು ಎತ್ತಿ ಹಿಡಿದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂವಿಧಾನವನ್ನು ನೀಡಿ ಅದರ ಪ್ರಯುಕ್ತವಾಗಿ ಇವತ್ತು ಅವರು ಅಲ್ಲಿ ಗೃಹ ಮಂತ್ರಿಗಳಾಗಿ ಮಿಂಚ್ತಾ ಇದ್ದಾರೆ. ಅದನ್ನು ಮೈ ಮರೆತು ಬಾಬಾ ಸಾಹೇಬರಿಗೆ ಅವಮಾನ ಆಗುವಂತೆ, ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರುವಂತೆ ಮಾತನಾಡಿ ಇಡೀ ನಮ್ಮ ಸಮುದಾಯಕ್ಕೆ ಅವಮಾನ ಆಗೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಇನ್ನು ಎರಡನೇದಾಗಿ ಹುಬ್ಬಳ್ಳಿ ತಾಲೂಕು ಬೊಮ್ಮಸಮುದ್ರ ಗ್ರಾಮದಲ್ಲಿ 1978 ಪೂರ್ವದಿಂದ ಭೂರಹಿತ ದಲಿತರು ಗೈರಾನ ಜಮೀನನ್ನು ಅಕ್ರಮವಾಗಿ ಸಾಗುವಳಿ ಮಾಡುತ್ತಾ ಬಂದಿರುತ್ತಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ವಿಭಾಗಾಧಿಕಾರಿಗಳು ಆ ಜಮೀನನ್ನು ಸಕ್ರಮ ಮಾಡುವಂತೆ ಕ್ರಮ ಕೈಗೊಳ್ಳಲು ಮಾನ್ಯ ತಹಶೀಲ್ದಾರ್ ಹುಬ್ಬಳ್ಳಿಯವರಿಗೆ ಈಗಾಗಲೇ ನಿರ್ದೇಶನ ನೀಡಿದ್ದಾರೆ. ಆದರೆ ತಹಶೀಲ್ದಾರ್ ಅವರು ತಮ್ಮ ಕುಹಕ ಬುದ್ಧಿಯಿಂದ ಅದನ್ನು ಕ್ರಮ ತಗೊಳ್ಳದೆ ಮೀನಾವೇಶ ಎನಿಸುತ್ತಾ ತಮ್ಮ ಸಹಾಯಕರಾದಂಥ ಗ್ರಾಮ ಲೆಕ್ಕಾಧಿಕಾರಿನಲ್ಲಿ ಛೂ ಬಿಟ್ಟು ಅಲ್ಲಿ ರೈತರನ್ನು ಉಚ್ಚಾಟನೆ ಮಾಡುವಂಥ ಹುನ್ನಾರ ಮಾಡುತ್ತಿದ್ದಾರೆ. ಅದಕ್ಕಾಗಿ ಈ ರೀತಿ ಮಾಡಬಾರ್ದಂತ ಅವರಿಗೆ ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡುತ್ತೇವೆ. ಮತ್ತು ಅದನ್ನು ಸಕ್ರಮ ಮಾಡಲು ನಾವು ಮಾನ್ಯ ಕಂದಾಯ ಸಚಿವರಿಗೆ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಲಕ್ಷ್ಮಣ್ ದೊಡ್ಮನಿ, ವಿಭಾಗೀಯ ಸಂಚಾಲಕರು, DSS ಅಂಬೇಡ್ಕರ್ ವಾದ. ಮೈ ಮೇಲೆ ಪರಿಜ್ಞಾನವಿಲ್ಲದಿರುವುದು ದುರದೃಷ್ಟಕರ ಸಂಗತಿಯಾಗಿದೆ. ಆದ್ದರಿಂದ ಕೇಂದ್ರ ಗೃಹ ಸಚಿವ ಸ್ಥಾನದಿಂದ ಅಮಿತ್ ಶಾ ಅವರನ್ನು ವಜಾಗೊಳಿಸುವಂತೆ ಮಾನ್ಯ ಪ್ರಧಾನಮಂತ್ರಿಯವರಿಗೆ ತಾವು ಸೂಕ್ತ ನಿರ್ದೇಶನವನ್ನು ಕೊಡಬೇಕೆಂದು ಈ ಮೂಲಕ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಬೆಳಗಾವಿ ವಿಭಾಗೀಯ ಸಮಿತಿ ಹಾಗೂ ಧಾರವಾಡ ಜಿಲ್ಲಾ ಸಮಿತಿಯು ತಮ್ಮಲ್ಲಿ ಒತ್ತಾಯಪಡಿಸುತ್ತದೆ. ಜೈ ಭೀಮ್ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿಕರು. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಲಕ್ಷ್ಮಣ್ ದೊಡ್ಮನಿ, ಲಕ್ಷ್ಮಣ್ ದೊಡ್ಮನಿ, ನಾರಾಯಣ ಮಾದರ್, ಹನುಮಂತ್ ಮೊರಂ, ಶಬೀರ್ ಅತಾರ್, ರಾಜೇಶ್ವರಿ ದೊಡ್ಮನಿ, ಎಚ್ ರಾಮಣ್ಣ, ರೈಮಾನ್ ಸಾಬ್ ನಿಚ್ಚಣಕಿ, ಸಂಜಯ್ ಜಿಂದ್ರಾಳೆ, ಮಂಜುನಾಥ್ ಶಿರಿಪಾಡ, ರಾಜು ಗೌಳಿ, ಪ್ರಕಾಶ್ ಸಿದ್ದಪ್ಪನವರ್ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ದರು.